ಈಗ ನಾನು ನೋಡಿದೆ ಪತ್ರಿಕೆಗಳಲ್ಲಿ. ಈಗ ನಮಗೇನೋ ಆ ಥರದ್ದೇನು ಕಾಣಿಸ್ತಿಲ್ಲ. ಅವರು ಟೆಂಡರ್ಸು ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಸ್ಗೆ ಟೆಂಡರು ಪ್ಯಾಕೇಜ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಯಾಕೇಜ್ ಮಾಡಿಬಿಟ್ರೆ ಸಣ್ಣ ಪುಟ್ಟ ಮಧ್ಯಮ ವರ್ಗ ಮತ್ತು ಅಂದರೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಇವರಿಗೆ ಕಾಂಟ್ರಾಕ್ಟರ್ಸ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಲಂಚ ಬಗ್ಗೆನೂ ಹೇಳಿದ್ದಾರೆ. ಈಗ 100ಕ್ಕೆ 100 ಭಾಗ ಕಡಿಮೆ ಆಗದೆ ಇದ್ದರೂ ಕೂಡ BJP ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕಾಣಿಸ್ತಾನೆ ಇಲ್ಲ, ಭಾಳ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈಗ BJP ಅವರಿಗೆ ಯಾವ ನೈತಿಕ ಹಕ್ಕು ಇಲ್ಲ. BJP ಅವರಿಗೆ ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಬೊಮ್ಮಾಯಿ ಸರ್ಕಾರ ಹೆಸರು ಅವರು ಪಡ್ಕೊಂಡಿದ್ರು. ಮತ್ತು ಸ್ವಜನ ಪಕ್ಷಪಾತ, ಮತ್ತು ರಿಕ್ರೂಟ್ಮೆಂಟ್ಸಲ್ಲಿ ಬಿಟ್ಕಾಯಿನ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ಸ್ ಇದಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅದೇ ರೀತಿ ಲೆಕ್ಚರರ್ಸ್ಗೆ ಇದು ರಿಕ್ರೂಟ್ಮೆಂಟು. ನಾನು ಯಾವತ್ತೂ ಕೂಡ 8ನೇ ಸಲ MLA ಆಗಿದ್ದೀನಿ. ಈ ರೀತಿ ರಿಕ್ರೂಟ್ಮೆಂಟ್ಸಲ್ಲಿ ಮೋಸ ಮಾಡಿದ್ದು ಒಂದು ಸರ್ಕಾರ ನೇರವಾಗಿ ಭಾಗಿಯಾಗಿದ್ದು ನಾನು ಎಲ್ಲೂ ಕೂಡ ನೋಡಿರಲಿಲ್ಲ. ಈ BJP ಹಿಂದಿನ ಸರ್ಕಾರ ಅದಕ್ಕೆ 2008ರಿಂದ 13 ಇತ್ತಲ್ಲ, ಆಗಿರಲಿಲ್ಲ, ಆಗ ಈ ಥರದ್ದು ಇರಲಿಲ್ಲ. ಮೊನ್ನೆ 2019ರಿಂದ 23ವರೆಗೂ ಇವರೇ ಭಾಗಿಯಾಗ್ಬಿಟ್ರು ರಿಕ್ರೂಟ್ಮೆಂಟ್ಸಲ್ಲಿ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ್ರು. ಯಾರಿಗೆ ಜಿನೈನಾಗಿ ಸಿಗಬೇಕಾಗಿತ್ತೋ ಅಂಥವ್ರಿಗೆಲ್ಲ ಅನ್ಯಾಯ ಮಾಡಿದ್ದೇ ಇವರು. ಮತ್ತು ಅವರಿಗೆ ಯಾವ ನೈತಿಕ ಹಕ್ಕು ಕೂಡ ಕಾಂಗ್ರೆಸ್ನ ಕೇಳುವಂಥದ್ದು ಇಲ್ಲ. ಎಲ್ಲ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಅಶೋಕ್ ಅವರೆಲ್ಲ ಎಲ್ಲರೂ ಕೂಡ ಕಳ್ಕೊಂಡಿದ್ದಾರೆ. ಬೊಮ್ಮಾಯಿ ಅವರು ಇರ್ಬೋದು ಅಥವಾ ಇನ್ನಿತರ ಯಾರೇ ದೊಡ್ಡ ದೊಡ್ಡ ಮುಖಂಡರುಗಳಿದ್ದಾರಲ್ಲ ಅವರು ಕೂಡ ಅಷ್ಟೇ. ಏನೀಗ ನಮ್ಮ ರಾಜ್ಯದ ಸಾಲ 1947ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಳಿಯೋವರೆಗೂ 2018ರವರೆಗೂ 2,30,000 ಕೋಟಿ ಸಾಲ ಇತ್ತು ನಮ್ಮದು. ಆಮೇಲೆ ಇವರು ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಇಬ್ಬರು 4 ವರ್ಷದಲ್ಲಿ ಹತ್ತತ್ರ 3 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟವರು. ದ್ವಿಗುಣ ಆಗೋಯ್ತು ಸಾಲ. ಈ ಸಾಲ ಮಾಡಿ ನಮ್ಮ ಕರ್ನಾಟಕ ಜನತೆಯನ್ನು ಸಾಲದ ಕೂಪಕ್ಕೆ ತಳ್ಳಿದ್ದೇ ಬೊಮ್ಮಾಯಿಯವರು, ಯಡಿಯೂರಪ್ಪನವರು. ಸಾಲಗಾರ ಮಾಡಿ ಅದೇ ಸಾಲದ ಗ್ಯಾರಂಟಿ ಕೊಟ್ಟೋಗಿದ್ದಾರೆ ಅಷ್ಟೇ ಅವರು. ನಾವು ಬೇರೆ ಗ್ಯಾರಂಟಿಗಳು ಕೊಟ್ಟಿವಿ ಜನಕ್ಕೆ ಅನುಕೂಲ ಆಗುವಂಥದ್ದು. BJP ಅವರು ಸಾಲದ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿಯೋ ದೆಹಲಿನಲ್ಲೂ ಕೂಡ ಅದೇ. ನಮ್ಮ ದೇಶದ ಸಾಲ 47ರಿಂದ 2014ರವರೆಗೂ 54 ಲಕ್ಷ ಕೋಟಿ ಇತ್ತು. ಈಗ 130 ಲಕ್ಷ ಅಧಿಕ ಸಾಲ, ಲಕ್ಷ ಕೋಟಿ ಅಧಿಕ ಸಾಲ ಮಾಡಿದ್ದಾರೆ. ನಮ್ಮ ದೇಶದ ಸಾಲ 180 ಲಕ್ಷ ಕೋಟಿಗಿಂತಲೂ ಇವತ್ತು ಜಾಸ್ತಿ ಇದೆ. 67 ವರ್ಷದಲ್ಲಿ 54 ಲಕ್ಷ ಕೋಟಿ ಸಾಲ, 10 ವರ್ಷದಲ್ಲಿ 130 ಲಕ್ಷ ಕೋಟಿ ಸಾಲ ಮಾಡಿದ್ದೇ ಮೋದಿಯವರ ಗ್ಯಾರಂಟಿ. ಇದೇ ಬೇಡಿಕೆಗಳಿದೆ. ಅಂತರ ಇದು ಕಾರ್ಪೊರೇಷನ್ನು, ಇಂಟ್ರಿ ಕಾರ್ಪೊರೇಷನ್ನು ಸ್ಟಾರ್ಟ್ ಮಾಡಿದ್ದೆ ನಾನು. ಭಾಳ ವರ್ಷ ಡಿಮ್ಯಾಂಡ್ ಇತ್ತು, ಒಂದು 10-20 ವರ್ಷದಿಂದ ಕೇಳ್ತಾಯಿದ್ರು. ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ನಾನೇ ಅದನ್ನು ಜಾರಿಗೆ ತಂದಿದ್ದು. ಈಗೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಹಾಕಿದ್ದಾರೆ. ಮುಂದಿನ ವಾರ ಅಥವಾ ಒಂದು 15 ದಿವಸ ಬಿಟ್ಕೊಂಡು ಯಾರಿಗೆ ವೇಕೆನ್ಸಿ ನೋಡಿಕೊಂಡು ಅವಕಾಶ ಮಾಡಿಕೊಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.